ಮನುಷ್ಯ ನೀವು ಜೈಲ್ ಸೇರ್ಕೋತಿರೋ ನನ್ ಗಂಡ ಯಾಕ್ರಿ ಸುಳ್ಳು ಹೇಳ್ತಾನೆ? ನೀವ್ ಯಾರ ದೇವತೆ ಅನ್ಕೊಂಡಿದಿರೋ ಅವ್ಳು ದೇವತೆ ಅಲ್ಲ. ದಯವಿಟ್ಟು ಅವಳ ಬಗ್ಗೆ ಏನು ಮಾತಾಡಕ್ ಹೋಗ್ಬೇಡ ಪ್ಲೀಸ್. ನಡಿ ಸರ್, ಒಂದೆರಡು ನಿಮಿಷ ಟೈಮ್ ಆಯ್ತು, ನಡಿ. ಒಂದ್ ಮಾತು ಹೇಳ್ತೀನಿ ಕೇಳಿ ಬಾವ. ತನ್ ಗಂಡ ಏನಾದ್ರು ಜೈಲಿಗೆ ಹೋದ್ರೆ ತನ್ ಕಣ್ಣೀರ್ ಮಾತ್ರ ನಿಮ್ಮನ್ ಸುಮ್ನೆ ಬಿಡೋದಿಲ್ಲ. ಹಾ, ನನ್ ಕಣ್ಣೀರ್ ಮಾತ್ರ ನಿಮ್ಗೆ ಯಾರಿಗೂ ಕಾಣಿಸೋದೇ ಇಲ್ಲ ಅಲ್ವಾ? ಗಂಡ ಕೊಲೆ ಮಾಡಿದ್ರು ಗಂಡ ಹೆಂಡತಿ ಹೀರೋನೆ. ಓ, ನಿಮ್ ಹೆಂಡತಿ ಏನ್ ಬಾರಿ ಒಳ್ಳೆಯವಳ? ಹೌದು, ಅವಳು ಒಳ್ಳೆವಳೆ. ಗೊತ್ತಾಗತ್ತೆ ಬಿಡಿ. ನೋಡುದ್ರ ಅದಕ್ಕೆ ಕಾಲ್ ಹಿಡಿಯಕ್ ಬಂದವಳು ಕೆಲ್ಸ ಆಗಲ್ಲ ಅಂತ ಗೊತ್ತಾದ್ ಕೂಡ್ಲೆ ಆವಾಜ್ ಹಾಕ್ ಹೋಗ್ತಿದ್ದಾಳೆ. ಇವ್ರಿಗೆಲ್ಲ ಕೋರ್ಟಲ್ ಬುದ್ಧಿ ಕಲ್ಸೋಣ ಬನ್ನಿ ಅದಕ್ಕೆ. ನನ್ನನ್ನೇ ಅವಾಯ್ಡ್ ಮಾಡ್ತಿದ್ದಾರೆ. ಪರ್ಸನಲ್ ಆಗಿ ಮಾತಾಡ್ಬೇಕಂತೆ, ಪರ್ಸನಲ್ ಆಗಿ. ಏನ್ ದೊಡ್ಡ ನ್ಯಾಷನಲ್ ಸೆಕ್ಯೂರಿಟಿ ಟೀಮ್ ಇವ್ರದು. ಪ್ರಧಾನ ಮಂತ್ರಿ ಕಮಿಟಿಗೆ ಲೀಗಲ್ ಅಡ್ವೈಸರ್ ಆಡ್ದಂಗ್ ಆಡ್ತಿದ್ದಾರೆ. ಆ ಅರ್ಜುನ್ ತಿಪ್ಪರ್ಲಾಗ ಹಾಕಿದ್ರು ಅಶ್ವಿನ್ ಜೈಲಿಗೆ ಹೋಗೋದನ್ನ ತಪ್ಸೋದಕ್ ಸಾಧ್ಯನೇ ಇಲ್ಲ. ಸಾಕ್ಷಿಗಳೇ ಹೇಳುತ್ತೆ ಅವನೇ ಕೊಲೆಗಾರ ಅಂತ. ಅವ್ರು ಏನೇ ಡಿಸ್ಕಷನ್ ಮಾಡಿದ್ರು ಎಲ್ಲಾನು ವೇಸ್ಟ್. ಎಲ್ರಿಗೂ ನಾನು ಏನು ಅಂತ ಗೊತ್ತಾಗೋ ದಿನ ತುಂಬಾ ದೂರ ಉಳ್ದಿಲ್ಲ. ಇನ್ನು ಸ್ವಲ್ಪ ದಿನ ಅಷ್ಟೇ. ರಾತ್ರಿ ಇವನೇ ಅಲ್ವಾ ನನಗೆ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ದು. ಇವನ್ ಯಾಕೆ ಇವಾಗ ಫೋನ್ ಮಾಡ್ತಿದ್ದಾನೆ? ಛೆ, ಫೋನ್ ಪಿಕ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹತ್ರ ಇರೋ ಸಾಕ್ಷಿನ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ. ಹಲೋ ಹಲೋ ಮೇಡಮ್, ಹೇಗಿದ್ದೀರಾ? ಯಾಕೆ ಫೋನ್ ಮಾಡಿದ್ದು? ಯಾಕೆ ಫೋನ್ ಮಾಡಿದ್ದು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲ, ಸ್ವಲ್ಪನೂ ಭಯ ಅನ್ನೋದಿಲ್ವಾ? ದುಡ್ಡು ಅರೇಂಜ್ ಮಾಡಕ್ ಹೇಳಿದ್ನಲ್ಲ ಮೇಡಮ್, ಆಯ್ತಾ? ಅದು ಅದು ಆಗಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ಆಮೇಲೆ ನಿಮ್ಮ ಆಟಗಳೆಲ್ಲ ಗೂಟ ಹೊಡ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ನೀವು ಜೈಲಲ್ಲಿ ಊಟ ಮಾಡ್ತಾ ಕೂರ್ಬೇಕಾಗುತ್ತೆ. ಇಲ್ಲ, ನಾನು ಅರೇಂಜ್ ಆಗಿಲ್ಲ ಅಂತ ಎಲ್ಲಿ ಹೇಳ್ದೆ? ನೀವ್ ಯಾಕೆ ಇಷ್ಟು ಬೇಗ ರಿಯಾಕ್ಟ್ ಆಗ್ತಿದ್ದೀರಾ? ಅಂದ್ರೆ ಅಮೌಂಟ್ ಅರೇಂಜ್ ಆಯ್ತಾ? ಹಾ, ಆಗಿದೆ ಆಗಿದೆ ಆಗಿದೆ. ಓಕೆ, ಯಾವಾಗ ತಂದು ಕೊಡ್ತೀರಾ? ಅದು ನಾನು ಕೋರ್ಟಲ್ಲಿದ್ದೀನಿ. ಅದ್ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಫೋನ್ ಮಾಡಿದೆ. ಏನು, ನಾನು ಎಲ್ಲಿದ್ದೀನಿ ಅಂತ ನಿಮಗ್ ಗೊತ್ತಾ? ನೀವೆಲ್ಲಿದ್ದೀರಾ ಅಂತಾನೂ ಗೊತ್ತು, ಎಲ್ಲಿಂದ ಬಂದಿದ್ದೀರಾ ಅಂತಾನೂ ಗೊತ್ತು, ನಿಮ್ ಪ್ಲಾನ್ ಏನು ಅಂತಾನೂ ಗೊತ್ತು. ಅಷ್ಟೇ ಯಾಕೆ, ನಿಮ್ಮನ್ನ ಯಾವ ರೀತಿ ಮಣ್ಣು ಮುಕ್ಕಿಸ್ಬೇಕು ಅನ್ನೋದೂ ಗೊತ್ತು. ಹಾಗೆ ಇನ್ನೊಂದು ಮಾತು ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಏನು ಅಂತ ಕೇಳಿ. ಏನು ಅಂತ ಕೇಳಿ ಅಂದೆ. ಏನು? ನೀವೇನಾದ್ರೂ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನನ್ನ ಹತ್ರ ಪ್ಲಾನ್ ಬಿ, ಪ್ಲಾನ್ ಸಿ ರೆಡಿ ಇದೆ. ಯಾಕೆ ಸುಮ್ಮನಾಗ್ಬಿಟ್ರಿ? ಪ್ಲಾನ್ ಬಿ ಮತ್ತೆ ಪ್ಲಾನ್ ಸಿ ಏನು ಅಂತ ಕೇಳಿ. ಏನು? ಪ್ಲಾನ್ ಬಿ ಇರೋ ಸಾಕ್ಷಿನ ಕರ್ಣನ್ ಕೊಟ್ಟು ದುಡ್ಡನ್ನ ಡಿಮ್ಯಾಂಡ್ ಮಾಡೋದು. ಪ್ಲಾನ್ ಸಿ ಅರ್ಜುನ್ಗೆ ಸಾಕ್ಷಿ ಕೊಟ್ಟು ದುಡ್ಡು ಕೇಳೋದು. ನಾನೇನಾದ್ರೂ ಈ ಸಾಕ್ಷಿನ ಅರ್ಜುನ್ ಕೊಟ್ರೆ ಅವನದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿ